ನನ್ನ ಗಾಡಿದು ಒಂದು ಡೋರ್ ಕೆಲಸ ಮಾಡಲಿಕ್ಕಿದೆ. ಡೋರ್ ಕೆಲಸ ಮಾಡಿಕೊಂಡು ಗಾಡಿನ ಪಾಯಿಂಟಿಗೆ ಹಾಕ್ಬೇಕು. ಅದಕ್ಕೆ ನಾನು ಈ ಗಾಡಿ ಬಗ್ಗೆ ವಿಡಿಯೋ ಧೈರ್ಯದಲ್ಲಿ ಮಾಡ್ತೀನಿ. ಇದಕ್ಕಿಂತ ಮುಂಚಿನ ತುಂಬ ಗಾಡಿಗಳಿಗೂ ಶಾರ್ಟ್ ವಿಡಿಯೋ ಮಾಡ್ತಿದ್ದೆ. ಲಾಕ್ಟಿಗೆ ಲಾಸ್ಟ್ ಟೈಮ್ 512 ಮಾಡಿದ್ದೆ, ಎಲ್ಲೂ ಟ್ರಕ್ ಅಂತೇಳಿ. ಅದು ಬಿಟ್ಟರೆ ಅದನ್ನು ನಾನು ನನ್ನ ಹಳೆ ಮೊಬೈಲಲ್ಲಿ ಗಾಡಿನ ಮನಸ್ಫೂರ್ತಿ ತೋರ್ಸೋಕ್ಕೆ ಮನಸ್ಸಿರಲಿಲ್ಲ. ಈ ಗಾಡಿಗೆ ಹಂಗೇನಿಲ್ಲ. ಈ ಗಾಡಿಗೆ ನಾವು ಯಾಕೆ ಒಲವು ಜಾಸ್ತಿ ಅಂದರೆ, ನಾನು ಐಫೋನ್ ತೆಗಿಲಿಕ್ಕೆ 2 ವರ್ಷ ಮಾಡಿ ಇದು ನಂಗೆ ಖಾಲಿ 30 ದಿನದಲ್ಲಿ ಐಫೋನ್ ತೊಗೊಂಡು ಮಾಡಿದ್ವಿ. ಒಂದೇ ಕಾರಣಕ್ಕೂ ಇದನ್ನು ನಾನು ಅಷ್ಟು ಖುಷಿಯಿಂದ ಅರ್ಥ ಮಾಡ್ತೀನಿ ಗಾಡಿ ಬಗ್ಗೆ. ಫುಲ್ ಹೋಗೆ ನನ್ನ ತಿರ್ತು ಹೋಗ್ಬೋದು. ಚೂರು ಬಾಡ್ಲಿ ಆಯ್ನತಿ. ಹಾಂ, ಫೈನಲಲ್ಲಿ ಡೀಸೆಲ್ ಹಾಕ್ಕೊಂಡು ಸ್ವಾತಿ ಪೆಟ್ರೋಲ್ ಪಂಪಲ್ಲಿ ಗಾಡಿ ತೆಗಿತಾ ಇದ್ದೇನೆ. ಟೈಮ್ ಬಂದುಬಿಟ್ಟು ಇದರಲ್ಲಿ ಟೈಮ್ ಇಲ್ಲ, ಆ್ಯಕ್ಚುಲಿ 12:15 ಆಗಿತ್ತು ಬಂತು. ಯಾರಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಟ್ರಿಪ್ಪು ಸೆಕೆಂಡ್ ಡ್ರೈವರ್ ಹುಡುಗನ ಕರ್ಕೊಂಡು ಹೋಗ್ತೀನಿ. ಈಗ ಒಬ್ಬನೇ ಹೋಗ್ತೀನಿ. ಇದೆ ಅಷ್ಟೇ, ಮಾಲ್ ಜಾಸ್ತಿ ಏನಿಲ್ಲ. ಬೈಕ್ ಮೇಲೆ ಸಿಗೋಂಗೆ ಒಳ್ಳೆ ಟ್ರಿಪ್ ಇತರ ಟ್ರಿಪ್ ನಾನು ಯಾವ ಗಾಡಿಯಲ್ಲೂ ಮಾಡಿಲ್ಲ. ಮತ್ತು ಟೈರ್ ಯಾವುದು ಎಲ್ಲ ಕಂಫರ್ಟಬಲ್ ಇಲ್ಲ. 17 ಟೈರ್ ಇತ್ತು, ಯಾವುದು ಕಂಫರ್ಟಬಲ್ ಇಲ್ಲ. 4 ಟೈರ್ ಬಾಂಬೆದಲ್ಲಿ ಹಾಕ್ಬೇಕು. ವರಿಸದಿಂದ ಬಾಂಬೆಗೆ ಲೋಡ್ ಮಾಡಿ ಅಂತ ಹೇಳಿದರೆ, ಅಲ್ಲಿ ವರಿಸದಿಂದ ಬಾಂಬೆಗೆ ಲೋಡ್ ಮಾಡಿಕೊಂಡು ವಾಪಸ್ ಮಂಗಳೂರಿಗೆ ಬರ್ತದೆ. ಮತ್ತು ಹರಿಯಾಣ, ಡೆಲ್ಲಿ ಸೈಡ್ ಕಳಿಸ್ಬೋದು. ಕಂಪ್ಲೀಟ್ ಮಾಡ್ತೀನಿ ಒಂದು 4 ದಿನದಲ್ಲಿ. ಅರ್ಜೆಂಟ್ ಏನಿಲ್ಲ. 6 ಟನ್ ಮಾಲ್ ಬರ್ತದೆ. ಆದಷ್ಟು ಕಂಟೆಂಟ್ ನಿಮ್ಗೆ ಸಿಗುತ್ತೆ. ನಾನು ಕಂಟಿನ್ಯೂ ಮಾಡಿದರೆ ನಿಮಗೆ ಕಂಟೆಂಟ್ಗಳು ಕಮ್ಮಿ ಇರೋಲ್ಲ. ಬಟ್ ನಾನು ಕಂಟಿನ್ಯೂ ಮಾಡೋದು ಅಭ್ಯಾಸ ಮಾಡ್ಕೊಂಡು ಅಂದ್ಕೊಂಡಿದ್ದೀನಿ. ನೋಡುವ. ಈಗ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸಿದ್ದೇವೆ. ಗುಂಡೆಗೆ ಫಸ್ಟ್ನೇ ಸ್ಟಾಪ್ ಹೊಡೆದಿದ್ದೇನೆ. ನಾನು ಇಲ್ಲೇ ರಾತ್ರಿ ಬೆಳಗಿನ ಜಾವ 3 ಗಂಟೆ ಗಾಡಿ ಸೈಡ್ ಆಗಿ ಮಲ್ಕೊಂಡ್ಬಿಟ್ಟೆ. ಸೈಡ್ ಆಗುತ್ತೆ. ಫೈನಲಿ ಬೆಳಗ್ಗೆ ಅಲ್ಲಿ ಊಟ ಮಾಡಿ ಬಂದು ಇನ್ನು ನೆಕ್ಸ್ಟ್ ಸ್ಟಾಪು ಚಿತ್ತೂರು ಬ್ರಿಡ್ಜ್ ಕೆಳಗೆ ಲೆಫ್ಟ್ ಒಂದು ಹೋಗೋಕ್ಕಿದೆ. ಅಲ್ಲೇ ಒಂದು ಲಾಸ್ಟ್ ಸ್ಟಾಪ್ ಇದೆ.
ಅದು ಬಿಟ್ಟರೆ ಮುಂದೆ ಹೋಗೋಣ ಬನ್ನಿ ನೋಡ. ಗಾಡಿ ಏನು ಅರ್ಜೆಂಟ್ ಏನಿಲ್ಲ. ಬೆಳಗ್ಗೆ ನೋಡಿದ ತಕ್ಷಣ ಒಂದು ಸಮಸ್ಯೆ ಗೊತ್ತಾಯ್ತು. ಏನಂದರೆ ಡೀಸೆಲ್ ಮೇಲೆ ಸೋರಿದೆ, ಇಲ್ಲೊಂದು ಹೋಲ್ ಬರುತ್ತೆ. ಆ ಹೋಲಿದೊಂದು ಸಣ್ಣ ಕ್ಯಾಪ್ ಎಲ್ಲಿ ಉದುರಿದೆ ಗೊತ್ತಿಲ್ಲ, ಸ್ವಲ್ಪ ಸೋರಿದೆ ಡೀಸೆಲ್. ಪರವಾಗಿಲ್ಲ. ಟಯರ್ ಎರಡೇ ಹೊಸತ್ತೆ ಆ್ಯಕ್ಚುಲಿ, ಉಳಿದಿದ್ದೆಲ್ಲ ಸ್ಟೆಪ್ನಿ ಬಂದಿದೆ. ಟೈರ್ ನೋಡಿ ಒಳಗಿದೆ. ಹೋಗ್ತಾ ಇದ್ದೀನಿ. ರಾತ್ರಿ 12ವರೆಗೆ ಮಂಗಳೂರು ಬಿಟ್ಟೆ. ಗುಂಡ್ಯ ಒಂದು ಸ್ಟಾಪು, ಸಕಲೇಶ್ವರ ಒಂದು ಸ್ಟಾಪು, ಮತ್ತು ಈಗ ಯಡಿಯೂರಲ್ಲಿದ್ದೀನಿ. ಅಲ್ಲಿ ಮುಂದೆ ಸೋಲೂರಿಂದ ಲೆಫ್ಟ್ ದಾಬಾಸ್ಪೇಟೆಗೆ, ಮತ್ತು ಚಿತ್ತೂರಿಂದ ಲೆಫ್ಟು ಬ್ರಿಡ್ಜ್ ಕೆಳಗೆ. ನನಗೆ ರಾತ್ರಿ 12ವರೆಗೆ ಹೊರಡಿದ್ದೀನಿ. ಅಲ್ಲಿ ಕಾರ್ ಸೆಕ್ಷನ್ ಹಿಂದೆ ಮಲ್ಕೊಂಡೆ. ಮತ್ತೆ ತೆಗೆದು ಬೆಳಗಿನ ಜಾವದಲ್ಲಿ ಸ್ವಲ್ಪ ನಿದ್ದೆ ಜಾಸ್ತಿ ಆಗ್ತದೆ. ಈಗೆಲ್ಲ ಕಣ್ಣು ಸಣ್ಣದಾಗಿದೆ, ನಿದ್ದೆ ಇಲ್ಲದೆ ಸ್ವಲ್ಪ. ಮಧ್ಯಾಹ್ನ ಈ ಬಿಸಿಲಿಗೆ 1-2 ಗಂಟೆ ಸೈಡ್ ಆಗ್ತೀನಿ ದಾಬಾಸ್ಪೇಟೆಯಲ್ಲಿ. ಜಾಕ್ ತೊಗೊಳ್ಳಿಕ್ಕಿದೆ. ಜಾಕ್ ತೊಗೊಂಡು, ಜಾಕ್ ಇರಲಿಲ್ಲ ಗಾಡಿಯಲ್ಲಿ, ಜಾಕ್ ತೊಗೊಂಡು ಮತ್ತೆ ನೋಡ್ತೇನೆ. ಟಯರ್ ನೋಡ್ಕೊಂಡು ಹೋಗ್ಬೇಕು. ಟಯರ್ ಅನ್ಕಂಫರ್ಟಬಲ್ ಟಯರ್ಗಳಿದ್ದಾವೆ. ಬಾಂಬೆಯಲ್ಲಿ ಹಾಕ್ಕೋಬೇಕು ನಾವು ಟಯರ್. ನೆಲ್ಲೂರು ಟೋಲ್ ಗೇಟ್ಸ್ ಇದೆಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ. ಕಾಣೋ ಹಂಗೆ ಇಟ್ಕೊಂಡಿದ್ದಾರೆ. ಸಂಜೆ 4:30 ಸ್ನೇಹಿತರೆ. ಈಗ ನೆಲ್ಲೂರು ಬಿಟ್ಟೆ. ಕೋಲ್ಕತ್ತಾ 1,500 ಕಿಲೋಮೀಟರ್ ಇದೆ. ಆದರೆ ನಾವು ಒರಿಸ್ಸಾಗೆ ಹೋಗ್ಬೇಕು. ತಲಿಪಾಡ ಒಂದು ಕಲ್ಲಂಗಡಿ ತಂದು ಅರ್ಧ ತಿಂದು ಅರ್ಧ ಇಟ್ಟಿದ್ದೀನಿ. ನೆಕ್ಸ್ಟ್ ಪೆಟ್ರೋಲ್ ಪಂಪಿಗೆ ಗಾಡಿ ಸೈಡ್ ಹಾಕಿ ಮಾಡಿ ಬೆಳಗ್ಗೆ ತನಕ, ಬೆಳಗ್ಗೆ 3 ಗಂಟೆ ತನಕ ಸ್ಟಾಪ್ ಹಾಕೋದು. ಇನ್ನೂ ಜಾಸ್ತಿ ಗಾಡಿನ ಸೈಡ್ ಹಾಕಿದ್ರು ಸ್ನೇಹಿತರೆ. ಒಂದು ರಾಜಸ್ಥಾನ ದಾರು ಹಾಕಿದ್ವಿ. ಸ್ನಾನ ಮಾಡಿ ಹೊರಡಬೇಕು. ತುಂಬ ಜಾಗ ಇದೆ ಇಲ್ಲಿ ಗಾಡಿ ಸೈಡ್ ಹಾಕೋಕ್ಕೆ, ತೊಂದರೆ ಇಲ್ಲ. ಅಲ್ಲಿ ಹೋಗಿ ಊಟ ಮಾಡಿ ಸಂಜೆ ಹೊರಡ್ತೇನೆ. ಇನ್ನೂ 900 ಕಿಲೋಮೀಟರ್ ಬ್ಯಾಲೆನ್ಸ್ ಇದೆ. ಔಟ್ಫಿಟ್ ನೋಡಿ ನಾನು. ಬನ್ನಿ, ಹೊರಡ್ತಾ ಇದ್ದೀನಿ.
ಈಗ ಟೈರ್ ಆಕ್ಟರ್ಸ್ ಅಂದರೆ 500 ಕಿಲೋಮೀಟ್ರಿಗೆ ಸೈಡ್ ಹಾಕ್ಬೇಕು. ಅಲ್ಲಿ ತನಕ ಹೋಗ್ಬೇಕು. ಬೆಳಗ್ಗೆ ಆಗೋಳಗೆ ಒಂದು 500 ಕಿಲೋಮೀಟ್ರ್ ಆಗ್ಬೇಕು. ಅದು ಬೆಳಗ್ಗೆ ಸೈಡ್ ಆದ್ರೆ ಬಿಟ್ಟರೆ ಇನ್ನೊಂದು 500 ಕಿಲೋಮೀಟ್ರ್ ಪಾಯಿಂಟ್. ಚಹಾ ಕುಡ್ಕೊಂಡು ಟೈರ್ ಬೇರೆ ಚೆಕ್ ಮಾಡಿ, 2 ಹೊಸ ಟೈರ್ಸ್. ಇನ್ನೂ 700 ಕಿಲೋಮೀಟ್ರ್ ಇದೆ ಶಾಪುರ್ನ ಹಿಂದೆ ಹೊರಡ್ತೀನಿ. ಬೆಳಗ್ಗೆ 3 ಪಾಯಿಂಟ್ ಹೋಗ್ತಾ ಇದ್ದೀನಿ. ಇನ್ನು ಈಗ ನೋಡೋದು ಸಂಜೆ ಒಳಗೆ ಪಾಯಿಂಟ್ ಮುಡ್ತೇವೆ. ಗಾಡಿ ಖಾಲಿ ಮಾಡ್ಕೊಂಡು ರೋಡಿಗೆ ನಿಲ್ಲುವ. ಲೈಟಾಗಿ ಹೋಗ್ತಾ ಇದ್ದೀವಿ. ಫೈನಲಿ ಒಂದು 400 ಕಿಲೋಮೀಟ್ರ್ ಇದೆ ಒರಿಸ್ಸಾಗೆ. ಲಾಸ್ಟ್ ಟಚ್-ಅಪ್. ಒಂದು 200 ಕಿಲೋಮೀಟ್ರ್ ಸ್ಟಾಪ್ ಹಾಕಿ ಹೋಗ್ಬಿಡೋದು. ಎಷ್ಟು ಟೋಲ್ಗೇಟ್ ಇದ್ದರೆ ಈ ರೋಡಲ್ಲಿ, ಯಾವ ಟೋಲ್ಗೇಟ್ ಅಂದರೆ 50 ಕಿಲೋಮೀಟ್ರಿಗೆ ಒಂದೊಂದು ಸಿಗ್ತಾನೆ ಇರುತ್ತೆ. ಗೊತ್ತಾಗಲ್ಲ ಯಾವ ಟೋಲ್ಗೇಟಲ್ಲಿ ಪಾಸ್ ಆಗ್ತಾ ಇದ್ದೀವಿ ಅಂತೇಳಿ ಗೊತ್ತಾಗಲ್ಲ. ಬರ್ತಾನೆ ಇರ್ತೀವಿ. ಅದು ಬಾಂಬೆಗೆ ಹೋಗೋದು ಕ್ಯಾನ್ಸಲ್ ಆಯಿತು. ಏನಂದರೆ ಅವರು ಫೋನ್ ಮಾಡಿ ವಾಪಸ್ ಮಂಗಳೂರಿಗೆ ಬನ್ನಿ ಅಂತ ಹೇಳಿದರು. ಆ ಮೀನಿದು ಪುಡಿ ತೊಗೊಂಬರ್ಬೇಕು 35 ಟನ್ನು. ಈಗ ಲೈಟ್ ವೆಯ್ಟ್ ಇದೆ ಆ್ಯಕ್ಚುಲಿ ಲೋಡು, 6 ಟನ್ ಏನೋ ಬರುತ್ತೆ. ಆದ್ರೂ ಗಾಡಿ ಬರ್ತಾ ಇದೆ. ಈಗ ಫುಲ್ ಟ್ಯಾಂಕ್ ಮಾಡಿಸಿದ್ದು, 3/4 ಟ್ಯಾಂಕ್ ತನಕ ಖಾಲಿ ಐತಿ. ಈಗ ಇನ್ನೊಂದು 400 ಕಿಲೋಮೀಟ್ರ್ ಇದೆ. ಇನ್ನೊಂದು 1/4 ಟ್ಯಾಂಕ್ ಮೇಲಿದೆ, ಅದ್ರೊಳಗೆ ಹೋಗ್ಬೋದು. ನೋಡುವ, ಹೋಗುವ ಬನ್ನಿ. ಬೆಳಗಿನ ಶುಭೋದಯ. ಈಗ ಆ್ಯಕ್ಚುಲಿ ನಾವು ಒಡಿಸ್ಸಾಗೆ ಬಂದು ಒಡಿಸ್ಸಾದಿಂದ ಇನ್ನೊಂದು 300 ಕಿಲೋಮೀಟರ್ ಪಾಯಿಂಟಿಗೆ.
ಡೈರೆಕ್ಟ್ ಪಾಯಿಂಟಿಗೆ ಹೋಗ್ತಾರೆ ಇಲ್ಲ ಗೊತ್ತಿಲ್ಲ. ಬಿಸಿಲು ಒಂದು 11 ಗಂಟೆಗೆ ಬಿಸಿಲು ಹೊಡಿತಾರೆ, 12 ಗಂಟೆಗೆ ಬಿಸಿಲು ಹೊಡಿತಾರೆ. ಆದರೂ ಹೋಗ್ತೀನಿ, ಈಗ ಸ್ಲೋ ಅಲ್ಲಿ ಹೋಗ್ತೀನಿ ಗಾಳಿಗಡೆ. ಒಬ್ಬನೇ ಅಂತ ಈಗ ನೋಡಿ 1000 ಲಾಂಗ್ ಹೋಗೋದ್ರಲ್ಲಿ ಏನು ಸಮಸ್ಯೆ ಅಂದರೆ ಒಬ್ಬನೇ 1800 ಕಿಲೋಮೀಟರ್ನು ನೋಡಬೇಕಲ್ಲ, ಅದೊಂದೇ ಇರೋದು ಟ್ವಿಸ್ಟ್. ನಮಗೆ ಮಿಡ್ಲಲ್ಲೆಲ್ಲ 100 ಕಿಲೋಮೀಟರ್ ಬೇರೆ ರನ್ನಿಂಗಲ್ಲಿ ನೋಡ್ಕೊಂಡ್ರೆ ಆ ಕಡೆ ಎಲ್ಲ ನೀರೇ ಇಲ್ಲ, ಈ ಕಡೆನೇ ಇಲ್ಲ. ಹಂಗೆ ಹೋಗಿ ಖಾಲಿ ಮಾಡುವ, ಮತ್ತೆ ನೀರಿಂದು ಪುಡಿ ಬರುತ್ತೆ, ಅದು ಲೋಡ್ ಮಾಡುವ ಮಂಗಳೂರಿಗೆ. ಮಂಗಳೂರು ಕಡೆ ಕಾರ್ಕಳ ಸೈಡ್ ಇರ್ಬೋದು. ಲೋಡ್ ಮಾಡಿಕೊಂಡು ಈಗ ಟೈರ್ ಎಲ್ಲ ಬರುವಾಗ ಇನ್ನೂ ಸ್ಲೋ ಬರಬೇಕು. ಈಗ ಬಂದಿದ್ದೇನೆ, ಈಗ ಆರಾಮ್ ಬಂದಿದ್ದೇನೆ, ಬೆಂಗಳೂರು ಆರಾಮಾಗಿ ಬಂದಿದ್ದೇನೆ. ಬಿಡಿ ಗಾಡಿಗೆ 4 ಟೈರ್. ಈಗ ಆ್ಯಕ್ಚುಲಿ 4 ಟೈರು ಹೊಸ ಟೈರ್ ಇರುತ್ತೆ ಗಾಡಿಯಲ್ಲಿ. ಉಳಿದೆಲ್ಲ ರೀಡಲ್ ಟೈರ್, ರಿಸಲ್ಟ್ ಟೈರ್ ಇರುತ್ತೆ ಆ್ಯಕ್ಚುಲಿ. ಈಗ 4 ಟೈರು ಓವರ್ಲೋಡೆಡ್, 4 ಟೈರ್ ರೆಡಿ ಇದೆ. ಈಗ ನಾನು ಮಂಗಳೂರಿಗೆ ಹೋಗಿ ಮಂಗಳೂರಿಂದ ಬಾಂಬೆಗೆ ಲೋಡ್ ಮಾಡಿಕೊಂಡು ಟ್ರೈನಲ್ಲಿ ಹೋಗ್ತೇನೆ ಅಂತ ಟೈರ್ ಇಲ್ಲ. ಈ ಕಡೆ ಆದರೆ ಘಾಟ್ ಸೆಕ್ಷನ್ಗಳಿಲ್ಲ, ಕಮ್ಮಿ. ಆ ಕಡೆ ಘಾಟ್ ಸೆಕ್ಷನ್ಗಳು ಜಾಸ್ತಿ. ಟೈರ್ ಇಲ್ಲ, ಆ ಕಡೆ ಹೋಗ್ಬಿಟ್ರೆ ರೋಡಲ್ಲಿ ನರಕ ಕಾಣ್ತೇವೆ. ಯಾಕೆ ಟೈಮ್ ವೇಸ್ಟ್ ಮಾಡ್ಬೋದು. ಒಡಿಶಾಗೆ ಬಂದು ಸೇರಿದ್ರೆ ಒಡಿಶಾದಲ್ಲಿದ್ದೀವಿ. ಇಲ್ಲಿಂದ 226 ಕಿಲೋಮೀಟ್ರ್ ಇದೆ ಡಿಸ್ಟೆನ್ಸ್. ಹೋಗಿ ಖಾಲಿ ಮಾಡ್ತೀವಿ. ಈಗ 270 ಕಿಲೋಮೀಟ್ರ್ ಇದೆ. ಹಂಗೆ ವ್ಯೂ ಪಾಯಿಂಟ್ ನೋಡ್ಕೊಂಡು ಗಾಡಿ ಒಳ್ಳೆ ಬೀಸ್ತಾ ಇದೆ. ಎಲ್ಲ ಮಾತುಗಳನ್ನ ಆಡುವಂಥ ಈಸಿ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಏನಾದ್ರು ಅನ್ಸರ್ ಮಾಡ್ಕೊಳ್ಳಿ ಇಲ್ಲ, ನಮ್ಮನ್ನ ಕಂಫರ್ಟಬಲ್ ಇರೋ ವಿಡಂಬನ ಮಾಡ್ಕೊಂಡು ಮಾತು ನನ್ನ ಅವಶ್ಯಕತೆ ಇಲ್ಲ. ಮಾತಲ್ಲಿ ಏನೋ ಮಾಡಬೇಕಂತ ಗಾಡಿ ನೋಡಿ ಇಲ್ಲೇ ಗಾಡಿ ಡೀಸೆಲ್ ಬೇರೆ ಎಲ್ಲೋ ಬಂದ್ಬಿಟ್ಟಿದೆ ಸರ್. ಅಲ್ಲಿ ಒಂದು 10 ಕಿಲೋಮೀಟ್ರ್ ಆಯಿತು. ಈಗ ಡೈರೆಕ್ಟ್ ಪಾಯಿಂಟಿಗೆ ಹೋಗಬೇಕು. ಪಾಯಿಂಟಿಗೆ ಹೋಗಿ ಮಳೆ ಬೇರೆ ಬರ್ತಾ ಇದೆ, ಬಿಸಿನೀರು ಬೇರೆ ಒಂದೇ ತರಬಲ್ ಹಾಕಿದೆ. ಸೀದೆ ಪೆಟ್ರೋಲ್ ಪಂಪ್ ಹೋಗಿ ಸಿಗುವ. ಪಾಯಿಂಟಿಗೆ 50 ಕಿಲೋಮೀಟ್ರ್ ಇದೆ. ಒಡಿಶಾ ಎಲ್ಲ ಹೆಂಗಿದೆ ನೋಡಿ ವ್ಯೂ ಪಾಯಿಂಟ್. ಸಂಜೆ ಲೈಟಾಗಿ ಒಂದು ಮಳೆ ಬಂತು ಸ್ನೇಹಿತರೆ. ಡೀಸೆಲ್ ಬೇರೆ ಇಲ್ಲ. ಈಗ ಸೀದಾ ಪೆಟ್ರೋಲ್ ಪಂಪಿಗೆ ಅಂತೇಳಿ ಬಂದವ, ಹೋಗ್ತಾ ಇರವ. ಇನ್ನು ಹೋಗ್ತಾನೆ, ಇನ್ನು ಪೆಟ್ರೋಲ್ ಪಂಪ್ ಬಂದೇ ಇಲ್ಲ. ಪೆಟ್ರೋಲ್ ಬಂದು 5,000 ಡೀಸೆಲ್ ಹಾಕ್ತೀವಿ. ಮಳೆ ಬರ್ತಾ ಇದೆ, ಮಿಷಿನ್ ಇದೆ, ಏನೋ ಆಗ ಅನ್ಕೊಳ್ತೇನೆ ಲೈಟಾಗಿ. ಪೆಟ್ರೋಲ್ ಪಂಪು ಬಂತು ಸ್ನೇಹಿತರೆ. ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಪಂಪ್ ಬಂದರೆ ಡೀಸೆಲ್ ಪಂಪು ಪೆಟ್ರೋಲ್ ಪಂಪು
ನೆಟ್ಟೆ ಬಂದಿವಿ. ಇನ್ನು ಎಲ್ಲಾದ್ರೂ ಇನ್ನೊಂದು 10 ಕಿಲೋಮೀಟ್ರ್ ಹೋಗೋದಿದ್ರೆ ಮುಗೀತು ಕತೆ. ಗಾಡಿ ಸ್ಟಕ್ ರೋಡಲ್ಲಿ, ಡೀಸೆಲ್ ಸ್ಟಕ್ ಹಾಗೆ ಆಗ್ತಿತ್ತು. ತರಕ್ಕೆ ಕ್ಯಾನ್ ಬೇರೆ ಇಲ್ಲ. ಗಾಡಿ ಪಾಯಿಂಟಿಗೆ ಬಂದು ಒಳಗೆ ಹಾಕಿದ್ದೀನಿ. ಗಾಡಿ ಖಾಲಿ ಆಯ್ತು. ನೆಕ್ಸ್ಟ್ ಈ ವಿಡಿಯೋ ಇಲ್ಲಿಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫಸ್ಟ್ನೇ ವಿಡಿಯೋ ನಂದು, ಲಾಂಗ್ ಟರ್ಮ್ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಹೋಗ್ತಾ ಅಪ್ಡೇಟ್ ಮಾಡ್ಕೊಳ್ತೀನಿ. ವಿಡಿಯೋ ಏನು ಅಷ್ಟು ಕ್ಲಾರಿಟಿಯಲ್ಲಿ ಯಾವುದೂ ನನ್ನ ವಿಡಿಯೋ ಬಂದಿರೋಲ್ಲ. ಅಪ್ಡೇಟ್ ಮಾಡ್ಕೊಳ್ತೀನಿ. ಓಕೆ, ಬಾಯ್.